ಅವರು ಕಾಂಗ್ರೆಸ್ ನಿರ್ಧಾರ ಇರ್ಬೋದು, ಬಹುಸಂಖ್ಯಾತರು ಇದ್ದಾರೆ, ಅವ್ರು ಹೆಚ್ಚಿಗಿದ್ದಾರೆ, ಅವ್ರ ನಿರ್ಣಯನೇ ಅದು ಸರ್ಕಾರ ನಿರ್ಣಯ. ಇದು ಕಾಂಗ್ರೆಸ್ ನಿರ್ಣಯ ಅನ್ನೋಕ್ಕಿಂತಲೂ ಸರ್ಕಾರ ನಿರ್ಣಯ. ಜೊತೆಗೆ ರಾಹುಲ್ ಗಾಂಧಿ ನಿರ್ಣಯ. ರಾಹುಲ್ ಗಾಂಧಿ ಹೌದು, ಇದರಲ್ಲಿ ಮೂಲ ರಾಹುಲ್ ಗಾಂಧಿ ಇದ್ದಾರೆ, ಕಾಂಗ್ರೆಸ್ಸಿಂದ ಹೋರಾಟ ಐತಿ, ಎಲ್ಲ ಮಾಡ್ತಾ ಇದ್ದಾರೆ. ಅವ್ರದ್ದು ಮಾಡಿದಾರೆ ಸಿದ್ದರಾಮಯ್ಯ. ಹೌದು ರೀ, ಈಗ ಮೋದಿಯವ್ರ ಮಾತ್ರ ನೀವು ಪಾಲಿಸ್ತಾರಲ್ಲ, ಇವತ್ತು ಜಿ ರಾಮ್ಜಿ ಬದಲಾಗಿ ನೀವು ಪಾಲಿಸೋದಿಲ್ವ ಆರ್ ಅಶೋಕ್ ಅವರ? ಈಗ ನಮ್ದು ಸರಿ ಅಂತ ನೀವು ವಾದ ಮಾಡೋದಿಲ್ವ? ಅಲ್ರಿ, ಇಲ್ಲಿ ಸರಿ ಅನ್ನೋದು ರಾಜ್ಯಗಳು ಒಪ್ಸಿರಿ ನೀವು 40%. ಎಲ್ಲ ರಾಜ್ಯಗಳು ಒಪ್ಪಿದಾವೆ. ಇದಕ್ಕೆ ಎಷ್ಟು ರಾಜ್ಯಗಳು ಒಪ್ಪಿದಾವಪ್ಪ 40% ಹಾಕ್ತಾರೆ. ನೀವು ಸಡನ್ನಾಗಿ ಏರಿದ್ರೆ ಅವ್ರಿಗೆ ಯಾವ್ಯಾವ ಮೂಲದಿಂದ ದುಡ್ಡು ಬರ್ತಾವಪ್ಪ, ಅವ್ರ ಇನ್ಕಮ್ ಅಂತೆಲ್ಲ ವಿಚಾರ ಮಾಡ್ಬೇಕಾಗ್ತದೆ. ಹೆಚ್ಚಿಗೆ ಟ್ಯಾಕ್ಸ್ ತೊಗೊಳೋದು ಯಾವ್ದಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಸೆಂಟ್ರಲ್ ಮತ್ತು ಸೆಂಟ್ರಲ್ ಅಂದ್ರೆ ಕೇಂದ್ರ ತಮಗೆ ಯಾವ ರಾಜ್ಯಗಳು ತಮ್ಮ ಅಧಿಕಾರಗಳಿದ್ದಾವೆ ಅಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಅನುದಾನಗಳು ಹೆಚ್ಚಿಗೆ ಕೊಡ್ತೀರಿ ಟ್ಯಾಕ್ಸ್ನಲ್ಲೇ. ಇಲ್ಲಿ ಇಲ್ಲದಂಥ ರಾಜ್ಯಗಳಿಗೆ, ಉದಾಹರಣೆಗೆ ದಕ್ಷಿಣ ಭಾರತ ರಾಜ್ಯಗಳಾಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಇನ್ನುಳಿದ ರಾಜ್ಯಗಳಾಗಿರ್ಬೋದು, ಅಂದ್ರೆ BJP ಸರ್ಕಾರದ ರಾಜ್ಯಗಳಿಗೆ ಕಡಿಮೆ ನೀವು ಕೊಡ್ತೀರಿ ಫಂಡ್ ನಮ್ಮ ಟ್ಯಾಕ್ಸಿನ ತೊಗೊಂಡ. ಮತ್ತು ನಾವು ಹೆಂಗೆ ಮತ್ತೆ 40% ಹೆಂಗೆ ಹಾಕೊಂಡು ನಾವು ಅಂತ. ಈಗ 100 ರೂಪಾಯಿಗೆ ನೀವು ಕೊಟ್ರಿ, 100 ರೂಪಾಯಿದಾಗ 60 ರೂಪಾಯಿ ನಮ್ಮದು, 40 ರೂಪಾಯಿ ನಮ್ಮದು, ನಿಮ್ಮದು 60, ನಮ್ಮದು 40. ಅದು ನಿಮ್ಗೆ ಬೇಕಾದಂಥ ರಾಜ್ಯಗಳು ಕೊಡ್ತೀರಿ 60, ಎಲ್ಲ ಕಡಿಮೆ ಕೊಡ್ತೀರಿ. ನಿಮಗೆ ಬಿಟ್ಟಂತ 60 ಕೊಡ್ಬೇಕಂತಲ್ಲ, ಕಡಿಮೆ ಕೊಡ್ಬೋದು ನೀವು. ಉಳಿದಲ್ಲಿ ರಾಜ್ಯ ಸರ್ಕಾರ ಹಾಕುವಂಥ ಪ್ರಸಂಗ ಇದೇನು, ಇದ್ಯಾವ ನ್ಯಾಯ ಅಂತ. ಹೌದು, ಒಳ್ಳೇದು. 125 ದಿವಸ ಮಾಡಿದ್ರಿ ನೀವು, ಒಳ್ಳೇದು. ಆದರೆ 40% ರಾಜ್ಯ ತುಂಬ್ಕೋಬೇಕು ಅನ್ನೋಂಗೈತಿ. ಮತ್ತು ಇದು 60% ಅಂದರೆ 2 ದಿವಸದ ಮಾಡ್ತೀರಪ್ಪ ನೀವು. ಇದು 50 ದಿವಸದ 60 ದಿವಸದ ಆಗ್ತೈತಿ. ಮುಂದೆ ಉಳಿದೆಲ್ಲ ಯಾರು ತುಂಬಬೇಕು? ಅದು 100 ದಿನದೊಳಗೆ 60 ದಿನದ ನೀವು ತುಂಬ್ತೀರಿ, 40 ದಿನ ನಾವು ತುಂಬಬೇಕು, ರಾಜ್ಯದವ್ರು ತುಂಬಬೇಕು, ಅನ್ಯಾಯ ರಾಜ್ಯಗಳಿಗೆ ಅಂತ ನೇರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ನೀವೇನು ಮಾಡಿದ್ರಪ್ಪ ಅಂದ್ರೆ ನಮ್ಮ ಜನರ ಹಕ್ಕನ್ನು ಕಲ್ಸ್ಕೊಂಡ್ರೆ ಉದ್ಯೋಗ ಖಾತ್ರಿ ಮಾಡಿದ್ವಿ ನಾವು. ಇದು ಎಲ್ಲರಿಗೂ ಉದ್ಯೋಗ ಖಾತ್ರಿ ಇಲ್ಲ. ರಾಜ್ಯಗಳು ಕೊಟ್ಟಾಗಲ್ಲ ಉದ್ಯೋಗ